ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುವನಾಗಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವ. ಕೀರ್ತನೆಗಳು 119 ಅದರ 147ನೇ ವಾಕ್ಯ. ಅರುಣೋದಯದಲ್ಲಿ ಎದ್ದು ಮೊರೆಯಿಟ್ಟನು, ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಅರುಣೋದಯ ಎದ್ದ ತಕ್ಷಣ, ಬೆಳಿಗ್ಗೆ ಆದ ತಕ್ಷಣ ಅನೇಕ ಸಾರಿ ನಾವು ಫೋನ್ಗಳನ್ನು ಟಿ ವಿಗಳನ್ನು ನೋಡ್ತೇವೆ. ಆದರೆ ಭಾಳ ಪ್ರಾಮುಖ್ಯವಾಗಿ ನಿನಗೆ ಹೊಸ ದಿನವನ್ನು ಕೊಟ್ಟಂಥ ಸೃಷ್ಟಿಕರ್ತನಾದ ದೇವರನ್ನು ಪ್ರಾರ್ಥಿಸುವಂಥದ್ದು, ಮೊರೆ ಇಡುವಂಥದ್ದು ಬಹಳ ಆ ದಿನವೆಲ್ಲ ನಿನ್ನನ್ನು ಕಾಯುವುದಕ್ಕಾಗಿ, ಕಾಪಾಡೋದಕ್ಕಾಗಿ, ಆ ದಿನದ ನಿನ್ನ ಚಿಂತೆ, ನಿನ್ನ ದುಃಖ, ನಿನ್ನ ವೇದನೆ, ನಿನ್ನ ಭಾರಗಳನ್ನೆಲ್ಲ, ನಿನ್ನ ಸಮಸ್ಯೆಗಳನ್ನೆಲ್ಲ ಹೊತ್ತು ಸಾಗುವಂಥ ದೇವರ ಮುಂದೆ ನೀನು ಮೊಟ್ಟ ಮೊದಲನೇದಾಗಿ ಮೊರೆ ಇಡಬೇಕಾಗಿ, ನಿನ್ನ ಎಲ್ಲ ಸಂಗತಿಗಳನ್ನು ದೇವರ ಮುಂದೆ ಒಪ್ಪಿಸಿಕೊಡಬೇಕಾಗಿದೆ. ಯಾವಾಗ ನೀನು ದೇವರ ಮುಂದೆ ಎಲ್ಲ ಸಂಗತಿಗಳನ್ನು ಒಪ್ಪಿಸಿಕೊಡುತ್ತೀವಿ, ಆಗ ನೀನು ನಿರೀಕ್ಷೆಯಿಂದ ಇರ್ಬೋದು, ಕಾಯ್ಬೋದು. ಆ ದಿನವೆಲ್ಲ ದೇವರೇ, ಈ ದಿನ ನನಗೇನೋ ನಿನ್ನ ಅದ್ಭುತ ಮಾಡೋದಕ್ಕಾಗಿದೆ, ಆಶೀರ್ವಾದ ಮಾಡೋದಕ್ಕಾಗಿದೆ, ಜಯ ಕೊಡೋದಕ್ಕಾಗಿದೆ, ಸಕ್ಸಸ್ಸನ್ನು ಕೊಡೋದಕ್ಕಾಗಿದೆ. ನನ್ನ ಜೊತೆ ನೀನು ಇರ್ತೀಯ, ನನ್ನ ಕಣ್ಣೀರನ್ನು ಉರಿಸ್ತೀಯ, ನನ್ನ ದುಃಖ, ನನ್ನ ವೇದನೆ, ನನ್ನ ಅಸಮಾಧಾನ ಎಲ್ಲ ತೆಗೆದುಹಾಕಿ ನಾನು ಕೈಯಕ್ಕೋ ಪ್ರತಿ ಕೆಲಸಗಳಲ್ಲಿ ನೀ ಜಯವನ್ನು ಕೊಡುತ್ತೀಯ ಎಂಬ ಒಂದು ನಿರೀಕ್ಷೆಯಿಂದ ನಾವುಗಳೇನು ಮಾಡ್ಬೋದು, ಕಾಯ್ಬೋದು. ಪ್ರಾರ್ಥನೆ ಮಾಡದೆ ನಿರೀಕ್ಷಿಸಿದರೆ ನಮಗೆ ಪ್ರತಿಫಲ ಸಿಗೋದಿಲ್ಲ. ನಾವು ದೇವರ ಮುಂದೆ ಸಮಯವನ್ನು ಕಳೆಯದೆ ನಾವು ಪ್ರತಿಫಲವನ್ನು ನಿರೀಕ್ಷಿಸೋದಾದರೆ ಡೆಫಿನೆಟ್ಲಿ ಆಗಿ ನಮಗೆ ಪ್ರತಿಫಲ ಸಿಗೋದಿಲ್ಲ. ದೇವರ ಮಗಳೇ, ಅರುಣೋದಯ ಎದ್ದ ತಕ್ಷಣ ನಿನ್ನನ್ನು ಸೃಷ್ಟಿ ಮಾಡಿ ನಿನಗೆ ಹೊಸ ದಿನ ಕೊಟ್ಟು ನಿನಗೋಸ್ಕರ ಪ್ರಾಣ ಕೊಟ್ಟಿರುವ ಆ ಯೇಸು ಕ್ರಿಸ್ತನ ಪಾದದಡಿಯಲ್ಲಿ ನೀನು ಬೆಳಗಿನ ಜಾವ ಪ್ರಾರ್ಥಿಸುವುದಾದರೆ ಡೆಫಿನೆಟ್ಲಿ ಆಗಿ ಆ ದಿನ ನಿನಗೆ ಒಳ್ಳೆಯದು, ಶುಭವೂ, ಆಶೀರ್ವಾದಕರವೂ ಆಗಿರುವಂಥದ್ದಾಗಿದೆ. ಆಮೇನ್.